ನಮಸ್ಕಾರ ನನ್ನೆಲ್ಲ ಸ್ನೇಹಿತರಿಗೆ. ಇವತ್ತು ಒಂದು ಹೊಸ ಕಂಟೆಂಟ್ನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಶ್ರಾವಣ ಮಾಸದಲ್ಲಿ ಯಾಕೆ ಇಷ್ಟು ಪೂಜೆ ಪುನಸ್ಕಾರ ನಡೀತಾವಂತ ಹೇಳ್ತೀನಿ. ಇವಾಗ ನಮ್ಮ ಮನೆಯಲ್ಲಿ ಶಿವನ ಪೂಜೆ ನಡೀತಾ ಇದೆ. ಅಂದರೆ ಸಾಕ್ಷಾತ್ ಶಿವ ಬಂದ ರಾತ್ರಿ ಮನೆಯಲ್ಲಿ ಊಟ ಮಾಡಿ ಹೋಗ್ತಾನಂತ ಪ್ರತೀತಿ. ಅದನ್ನು ಪೂಜೆ ಮಾಡತ್ತಾರೆ ಇವಾಗ. ಅಂದ ಹಾಗೆ ಈ ಶ್ರಾವಣ ಮಾಸದಲ್ಲಿ ಯಾಕೆ ಇಷ್ಟು ಪೂಜೆ ನಡೀತಾವಂತ ಹೇಳ್ತೀನಿ ರೀ ನಾನು. ಅದಕ್ಕೊಂದು ಧಾರ್ಮಿಕ ಮಹತ್ವನೂ ಐತಿ. ನನಗೆ ಎಷ್ಟು ಗೊತ್ತದ ಅಷ್ಟು ಹೇಳ್ತೀನಿ. ಪುರಾಣಗಳಲ್ಲಿ ಸಮುದ್ರದ ಮಂಥನದ ಸಮಯದಲ್ಲಿ ಹೊರಬಂದಂಥ ವಿಷಯವನ್ನು ಶಿವ ನುಂಗಿ ಲೋಕವನ್ನು ರಕ್ಷಿಸಿದ ದಿನ ಶ್ರಾವಣ ಮಾಸದಾಗ ಬರ್ತೈತೆ ಅಂತ ಹೇಳ್ತಾರೆ. ಅದಕ್ಕಾಗಿ ಶಿವನ ಪ್ರಿಯವಾದ ಮಾಸ ಅಂತ ಹೇಳ್ತಾರೆ. ಆಮೇಲೆ ಹೆಣ್ಮಕ್ಳು ವರಮಹಾಲಕ್ಷ್ಮಿ ವ್ರತ, ಮಂಗಲಗೌರಿ ಪೂಜೆ, ನಾಗರ ಪಂಚಮಿ ಮುಂತಾದ ವ್ರತಗಳು ಇದೇ ಮಾಸದಾಗ ಬರ್ತಾವೆ. ಆದ್ದರಿಂದ ಇದನ್ನಿಷ್ಟ ಮಹತ್ವ ಕೊಡ್ತಾರೆ. ಆಮೇಲೆ ಇನ್ನೊಂದು ಮಹತ್ವ ಐತಿ. ಏನೈತೆ ಅಂದ್ರೆ ರೀ, ಈ ತಿಂಗಳಲ್ಲಿ ಜನ್ಮಾಷ್ಟಮಿ, ವರನ ಪೂಜೆ ಹಾಗೂ ಹನುಮಾನ್ ಜಯಂತಿ ಮುಂತಾದ ಉತ್ಸವಗಳು ನಡೀತಾವೆ. ಆದ್ರಿಂದನೂ ಅಷ್ಟು ಮಹತ್ವ ಐತ್ರಿ. ಆ ನಂತರ ಮತ್ತೊಂದು ಏನತ್ರ ವಿಶೇಷ ಅಂದ್ರೆ, ಇದು ಮಳೆಗಾಲ ಇರ್ತೈತೆ ರೀ. ಮಳೆಗಾಲ ಇರೋದ್ರಿಂದ ಹಸಿರು ವನ ಎಲ್ಲ ತುಂಬಿರ್ತೈತೆ ರೀ. ಇದು ಪ್ರಿಯವಾದ ಋಷಿಮುನಿಗಳಿಗೆ ಪ್ರಿಯವಾದ ಮಾಸ ಅಂತಲೂ ಹೇಳ್ತಾರೆ. ಇಲ್ಲಿ ಆಚರಣೆಗಳು ಬಹಳ ನಡೀತಾವೆ. ಆಮೇಲೆ ಶ್ರಾವಣ ಮಾಸದಲ್ಲಿ ಚಂದ್ರ, ಗುರು, ಸೂರ್ಯ ಪ್ರಭಾವ ವಿಶೇಷವಾಗಿರ್ತೈತಿ. ಧಾನ್ಯ ಪೂಜೆ ಹೆಚ್ಚುತ್ತದೆ ಎಂದು ನಂಬಿಕೆನೂ ಇರ್ತೈತಿ. ಅದರಿಂದ ಇಷ್ಟು ಪೂಜೆ ಪುನಸ್ಕಾರ ನಡೀತಾವೆ. ಆ ನಂತರ ಆಚಾರಗಳನ್ನು ಇದ್ರೊಳಗೆ ನಡೀತಿರ್ತಾವೆ. ಪ್ರತಿ ಸೋಮವಾರ ಶಿವಲಿಂಗಕ್ಕೆ ಅಭಿಷೇಕ ಮಾಡ್ತಿರ್ತಾರೆ ರೀ. ಬಿಲ್ವ ದಳ ಅರ್ಪಣೆ ಮಾಡ್ತಿರ್ತಾರೆ. ಮಂಗಳವಾರ ಮಾಂಗಲ್ಯ ಗೌರಿ ಪೂಜೆ ಮಾಡ್ತಿರ್ತಾರೆ ರೀ. ಶುಕ್ರವಾರ ರೀ ದೇವಿ ಪೂಜೆ ಮಾಡ್ತಿರ್ತಾರೆ. ಮತ್ತು ವರಮಹಾಲಕ್ಷ್ಮಿ ವ್ರತ ಕೂಡ ಮಾಡ್ತಿರ್ತಾರೆ ರೀ. ನಾಗರ ಪಂಚಮಿ ದಿನ ನಾಗದೇವರಿಗೆ ಹಾಲು ಹೂವುಗಳ ಸಮರ್ಪಣೆ ಮಾಡ್ತಿರ್ತಾರೆ. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ರೀ, ಈ ಶ್ರಾವಣ ಮಾಸ ಅನ್ನೋದು ಭಕ್ತಿ, ತಪಸ್ಸು, ಧಾನ್ಯ ಹಾಗೂ ಕುಟುಂಬದ ಸಮಾಜದ ಸೌಹಾರ್ದತೆಯನ್ನು ಬೆಳೆಸೋದ್ರಿ ಪವಿತ್ರವಾದ ಸ್ಥಾನ ಆಗೈತೆ ಅಂತ ಹೇಳಬೇಕು. ಇದು ನಮ್ಮ ಮನ್ಯಾಗ ಶಿವನ ಪೂಜೆ ನಡೆದೈತೆ ರೀ. ಇವಾಗ ಈ ಶಿವನ ಪೂಜೆ ಹೆಂಗೆ ನಡೆದೈತೆ ಅಂದ್ರೆ, ಶಿವಗೆ ಪ್ರಿಯಾದಂಥ ಅಡುಗೆಯನ್ನು ಮಾಡಿ ಹೋಳಿಗೆ, ಅನ್ನ, ಸಾರ, ಆಮೇಲೆ ಚಪಾತಿ, ಪಲ್ಯ, ತುಪ್ಪ ಇವನ್ನೆಲ್ಲ ಅವಾಗ ಅಡುಗೆ ಮಾಡಿ ಆಮೇಲೆ ಅದನ್ನು ಒಟ್ಟಿ ಆಮೇಲೆ ತಾಂಬೂಲ ಅಂದ್ರೆ ಎಲೆ, ಅಡಿಕೆ, ಸುಣ್ಣ, ಕಾಚ ಇವನ್ನೆಲ್ಲ ಇಡ್ತಾರೆ. ಆಮೇಲೆ ಊಟ ಮಾಡಿಬಿಟ್ಟು ತಾಂಬೂಲ ತೆಗೆದುಕೊಂಡು ಹೋಗ್ತಾನಂತ ಪ್ರತೀತಿ ಐತ್ರಿ. ಈ ಥರ ಆಯ್ತು ರೀ. ಈಗ ನೀವು ಲೈಟ್ ಆರಿಸಿ ನಾವು ಬಾಗಿಲು ಹಾಕ್ಕೊಂಡು ಹೋಗ್ತೀರಿ, ಶಿವ ಬಂದು ಅದನ್ನೆಲ್ಲ ಮಾಡಿ ಹೋಗ್ತಾನಂತ ಪ್ರತೀತಿ ಐತಿ. ನಮಸ್ಕಾರ ಸ್ನೇಹಿತರೆ. ಮತ್ತೊಂದು ನೆಕ್ಸ್ಟ್ ವಿಡಿಯೋ ಮತ್ತೊಂದೊಂದಿಗೆ ನಿಮಗೆ ಭೇಟಿ ಹಾಕಣ್ರಿ. ನಮಸ್ಕಾರಗಳು.